पशुपतिमतं वैष्णवमिति प्रभिन्ने प्रस्थाने परमिरपथ्यमिति च रुचीनामैचित्र्यात् ऋजुकुटुलनानापददृशां नृणामेको गम्यस्तमपि वयसा मल्लवैवा सांबदे नमः पार्वतीपदे व्यासरे टाइम महातपस्वी मठ ಶರಣಗಿರಿ ವಿರಕ್ತ ಮಠದ ಪೂಜ್ಯ ಮಹಾಸ್ವಾಮಿಗಳಲ್ಲಿ ಶರಣೆಂದು ಶ್ರೇಷ್ಠ ವಿಚಾರವಂತರು, ಉತ್ತಮ ಪ್ರವಚನಕಾರರು, ಕಲ್ಲಿನಲ್ಲಿ ಕಲ್ಲಿನಂಥ ಮನಸ್ಸನ್ನ ಕಲ್ಲಲ್ಲಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಪ್ರವಚನ ಮಾಡ್ತಕ್ಕಂಥ ನಮ್ಮ ಗಡಿಗಾವ್ ಪಂಚಾಯತ್ ಶರಣೆಂದು ಉತ್ತಮ ಕಲಾವಿದರೆ ಸವದಾಜಿಯವರೇ ಹೇಳತ್ತ ಇಬ್ಬಿಬ್ಬಿ ನೋಡ್ಲಿ ಈಗ ಅದೇ ಇಬ್ಬಿಬ್ಬರು ಹೊರಟೋದ್ರೆ ಮಂದಿ ಸಮಯ ಬಂದಾಗಿ ಮಾತಾಡಬಾರ್ದು. ಇದ್ದಾಗ ನಮ್ಮ ಪಟ್ಟಾದ್ರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಭಾಳ ಸಮಯ ಮಾತಾಡಿ ಗಡಿ ಬರೋದು ಅದಕ್ಕೆಲ್ಲ. ಒಂದು ನಾಟಕ ಒಬ್ಬನ ಕಾಲೇಜ್ ಲೆಕ್ಚರ್ ಕಳಿಸಿದ್ರು ನಾಡಿನ ಉದ್ಘಾಟನೆಗೆ. ನಾಟಕ ಉದ್ಘಾಟನೆ ಎಷ್ಟೊತ್ತು ಮಾತಾಡ್ತಾರೆ? 2 ತಾಸು ಮಾತಾಡ್ತಾರೆ ಉದ್ಘಾಟನೆಗೆ. ನಾಟಕ ಉದ್ಘಾಟನೆಗೆ ಎಷ್ಟೊತ್ತು ಮಾತಾಡ್ತಾರೆ? 5 ನಿಮಿಷ ಕೆಚ್ಚಿ ಹೊಡಿತಾರೆ. ಅವನು ನಾಟಕ ಪಟ್ಟಾಗ ಇಷ್ಟದ ಬರ್ಕೊಂಡಿದ್ದಾವ ಕಾಲೇಜ್ ಲೆಕ್ಚರ್. ಕೆಲವು ಮಂದಿ ಕಾಲೇಜ್ ಲೆಕ್ಚರ್ ಸಮಯ ಪ್ರಜ್ಞೆ ಗೊತ್ತಾಗಿಲ್ಲ ಸರ್. ಚಲೋ ಮಾಡಿದವ ನಾಟಕದ ಉದ್ಘಾಟನೆ ಎಷ್ಟೊತ್ತು ಮಾತಾಡ? ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, 1.5 ಗಂಟೆ ಆಯ್ತು, 2 ಗಂಟೆ ಆಯ್ತು, 2.5 ಗಂಟೆ ಆಯ್ತು, 3 ಗಂಟೆ ಆಯ್ತು. ನಾಟಕ ನೋಡಿ ಯಾವಾಗಿನ ಒಟ್ಟ ನಮ್ಮ ಶರಣೆಗ ಮಠ ಶರಣೆ ಅಂತ ಕೂತು 3 ಬಂಡೆ ಕೂತಿದ್ದಾವೆ ದೂರ. ಸಾಕಾಗಿ ಬಂಡಿ ಕೂಟಂದು ಮುಡ್ಕೊಂಡ್ಬಂದ್ಬಿಟ್ಟ. ಮುಡ್ಕೊಂಬಂದು ಆ ಕಡೆ ಈ ಕಡೆ ಅಡ್ಡಾಡ್ಬೇಕು ಮುಂದೆ ಅವ್ರ ಮುಂದೆ ಅವರು ಪಾಪ ಕಾಲೇಜ್ ಹಚ್ಚಿರು ಬಿಟ್ಟು ಯಾಕೆ ಅದನ್ನ ಬಂಡಿ ಬಿಟ್ಟು ಕೈ ಇಟ್ಕೊಂಡ್ಬಂದಿರ ನಿಮಗಂದ ಮಾತಾಡಿ 3 ತಾಸು ಮಾತಾಡ್ತಂದ. 3 ತಾಸು ಮತ್ತೆ ಬಂಡಿ ಬಿಟ್ಟು ಯಾಕೆ ಕೈ ಇಟ್ಕೊಂಡ್ಬಂದಿರಿ ನಿಮಗಲ್ಲದು ಮತ್ತೆ ಯಾಕೆ ನಿಮಗೆ ಕರ್ಕೊಂಬನ್ಸೋ ಅವ್ನು ಹುಡುಕಾಡ್ಕತ್ತೀನಿ ಅಂತ. ಅದ್ರ ಸಮಯ ಭಾಳ ಮಾತಾಡ್ಬಾರ್ದು. ಕಥೆಗಳೊಳಗ ಏನು ಪರಿವರ್ತನ, ಏನು ಕೆಲಸ, ಏನು ಅಂತ. ನಮ್ಮ ಸ್ವಾಮಿಗಳು ಭಾಳ ಸುಲಿವಿನೇರು, ಭಾಳ ವಿಚಾರವಂತರು, ವಿದ್ಯಾವಂತರು, ಭಾಳ ಚೆನ್ನಾಗದ್ರು. ಅವರು ಇಲ್ಲಿ ಬಿದ್ದು ಹೋಗಿತ್ತು ಮಠ, ಇದು ಹಾಳು ಬಿದ್ದು ಹೋಗಿತ್ತು ಮಠ. ಮಾಲಿಗೆ ಯಾವತ್ತು ಬಂಗಾರ ಇದ್ದಾಗ ಹಿಂದೆ ಅವ್ರು ತಪಸ್ಸು ಮಾಡಿ ತಪಸ್ಸಕ್ತಿ ಇಟ್ಟು ಹೋಗಿರ್ತಾರೆ. ಅವರು ಆ ತಪಸ್ಸಕ್ತಿ ಬಂಗಾರ ತಿಪ್ಪ 100 ವರ್ಷದ ಬಂಗಾರನದು ಸ್ವರ್ಣರಿಗೆ ಪೂಜೆ ಮಹಾಸ್ವಾಮಿ ತಪಸ್ಸು ಮಾಡಿದ ಜಾಗ ಇದು. ಮತ್ ಪುನಃ ಅದು ಹೇಳಬೇಕಲ್ಲ, ಅದಕ್ಕೆ ಅದು ಮತ್ತೊಂದು ಕಾಲ ಬರ್ತದೆ. ಈಗ ಎಲ್ಲಕ್ಕೊಂದು ಕಾಲ ಬರ್ತದೆ. ಅದಕ್ಕೆ ಅದು ತಿಂದು ಇವತ್ತು ಭಾಳ ಸಂತೋಷದಿಂದ ಪುರಾಣ ಹಚ್ಚಿದ್ರಿ. ಮಧ್ಯ ವರ್ಷ ಜಗತ್ತು ಕಾಲಿದೆ ಎಲ್ಲೆಲ್ಲಿ ಇದು ಬೈದಿದ್ದು ಕಾಲಿಲ್ಲ. ಇಲ್ಲಿ ಮಧ್ಯ ವರ್ಷ ನಾವು ಹೋದ ವರ್ಷ ಬರಲೇ ಇಲ್ಲ. ಅದಕ್ಕೆ ಜನಗಳಿಗೆ ಮಧ್ಯ ದಿವಸ ಉದ್ದ ಸಾಟಂಗ್ ಹಾಕಿ 2ನೇ ದಿವಸ ಕೈ ಮುಟ್ಟಿ 3 ತೂಗದ ಕಾಲಿಲ್ಲ ಅಂತ ಹಂಗ ಆಗ್ಬಾರ್ದು. ಆದ್ರೂ ಇಷ್ಟು ಮಂದಿ ಕುಡಿರೋದು ಮಾರಾಯ. ನಾವು ಭಾಳ ದಿವಸ 2 ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು. ಇಷ್ಟು ಮಂದಿ ಕುಡಿಯೋಗಿಲ್ಲ. ಕನ್ಗದೊಳಗ ಕಲ್ಲಿನ ಬುದ್ಧಿ ಇದೆ, ಹೂವಿನ ಬುದ್ಧಿ, ಕಲ್ಲಲ್ಲಿ ಹೂವಾಗಿ ನಿಮ್ಗೆಲ್ಲ ನಮ್ಮ ಪಟ್ಟ ದೇವರು ಎಲ್ಲ ಚೆನ್ನಾಗಿ ಉಪದೇಶ ಮಾಡಿ ನಿಮಗೆಲ್ಲ ಮುಳು ಮನಸ್ಸು ತಂದ. ಭಾಳ ಸಂತೋಷ ಸಮಾರಂಭ. ಅಪ್ಪ ಶರಣಪ್ಪ ಪುರಾಣ ಕಲಿಕತ್ತೀರಿ. ಶರಣಪ್ಪ 202 ವರ್ಷ ಆಗಿ ಹೋಗ್ಯಾವ. ಕಲಿಯುಗದ ಕಾಮಿಗೆ ಬೇಕಾದ ಕೊಟ್ಟ. ಅದಕ್ಕೆ ನನ್ನ ಕಲಿಗಳು ಓ ಎಂದನೇ ಶಿವನು, ನಮಗೆ ಶಿವನು ಎಲ್ಲ ಕೊಡ್ತಾನೆ ದೇವರು. ಇನ್ನೊಂದು ಇದೇ ಇಲ್ಲ, ಭಕ್ತಿಕ್ಕಿಂತ ಕಲ್ದಿ, ಭಕ್ತಿಯಿಂದ ಅಸಾಧ್ಯವಾದ ಯಾವುದೇ ಇಲ್ಲ ಅಂತ. ಅದಕ್ಕೆ ಭಕ್ತಿಯೊಂದು ದೊಡ್ಡ ಶಕ್ತಿ ಇರ್ತದೆ. ಗಟ್ಟಿಮುಟ್ಟ ಭಕ್ತಿ ಇತ್ತು ಒಂದೊಂದಾಗತ್ತ. ಭಕ್ತಿ ಹೊರಗೊಂದು ಮಾಡ್ಲೇ ಬಿಡ್ಲ ಕೊಡ್ಲೇ ಬಿಡ್ಲ ಅಂತಂದ್ರೆ ಏನಾಗೋದಿಲ್ಲ ಕೆಲಸ. ದೇವ್ರಿಗೆ ದುಡ್ತೀನಿ ಅಲ್ಲ. ನಮ್ಮ ಹೆಣ್ಮಕ್ಳು ದೇವ್ರು ಭಾಳ ದೇವರು 1 2 ಭಾಳ ದೇವರು. ಲಿಂಗಾಯತ ದೇವರು ಲಿಂಗ ಒಂದ, ಮಠ ಲಿಂಗ ಮಠ ಸ್ವಾಮಿ ಮತ್ತೊಂದಕ್ಕೆ ಕಿವು ಕೈ ನಮ್ಮ ಕೂಡದ ಸಂಗಮ ದೇವ. ಲಿಂಗಾಯತ ಲಿಂಗ ಒಂದ ಮತ್ತೊಬ್ಬರಿಲ್ಲ ಇಲ್ಲ. ನಾಮದಲ್ಲಿ ದೇವರಷ್ಟೇ 1 2 10 20 ಮಹಾದೇವ ಜನಗಳಿಗೆ. ನಮ್ಮ ಹೆಣ್ಮಕ್ಳು ಶೆಟ್ಟು ಮಂದಿ ತಂದು ತಾಟಿಗೆ 20 ಎಡೆ ಮಾಡ್ತಾರೆ. ಇಟ್ಟು ತಾಟಿಗೆ 20 ಎಡೆ ಮಾಡ್ತಾರೆ. ಮಾಡಿ ತುಪ್ಪದಿಗೆ ಒಂದೋ ಬಟ್ಟೆ ಹತ್ತಾರೆ ಎದ್ದು ಊಟಕ್ಕೆ ಮುಟ್ತಾರೆ. ಮುಟ್ಟ ಯಾವ ದೇವರು ಏನು ಎಂತ ದೇವ್ರು ಇಡೀ ಹೆಂಗೈತಿ ಹಿಂಗದಿ ನೀವು ಹೇಳಿದಾರೆ. ಮುಂದಕ್ಕೆ ಬಂದು ಮುಂದಕ್ಕೆ ಹಿಂದಕ್ಕೆ ಸರಿ ದೇವ್ರು ಹೇಳಿ ಪದ್ಧತಿ. ಅಕಸ್ಮಾತ್ ನೀವು ಎಲ್ಲಿ ತೊಗೊಂಡು ಅಕಸ್ಮಾತ್ ಪೂಜೆ ದೇವ್ರು ಊಟ ಮಾಡಿದ್ರೆ
ಎಲ್ಲಿಗೊಬ್ಬರು ತೊಗೊಂಡು ಹೋಗ್ತಿದ್ದೇ ಇಲ್ಲ ಯಾರು ಯಾರು ಹೋಯ್ತಿದ್ರು ದೇವ್ರು ಒಂದನೇ ಜನ ತೊಗೊಂಡ ಕರ್ಮ ತೊಗೊಂಡಿದ್ರು ಯಾರು ಹೋಯ್ತಿದ್ದೆ ಜನ ಅದಕ್ಕೆ ಜಗತ್ತಿನೊಳಗೆ ದೇವ್ರಿಗೆ ಏನ್ ಬೇಕಾಗಿದೆ ನಮ್ಗೆ ಬೆಳ್ಳಿ ಬಂಗಾರ ದುಡ್ಡು ಬೇಕಾಗಿದೆ ಏನು ಬೇಕಾಗಿಲ್ಲ ಭಕ್ತಿ ಒಂದೇ ಬೇಕು ಭಕ್ತಿಕ್ಕಿಂತ ಕಲಿತು ಭಕ್ತಿಯಿಂದ ಸಾಧ್ಯ ಯಾವುದಿಲ್ಲ ಭಕ್ತಿ ಒಂದೇ ಬೇಕು ದೇವ್ರಿಗೆ ಮತ್ತೆ ಇನ್ನೇನು ಬೇಕಾಗಿಲ್ಲ ಅಪ್ಪ ಸಣ್ಣ ಪವಾಡ ಬಹಳ ಕೇಳಿದೀವಲ್ಲ ಪವಾಡಗಳು ಮಾಡಕ್ ಬರುವಲ್ಲ ಅದಲ್ಲ ಪವಾಡ ಮಾಡಕ್ ಬರುವಲ್ಲ ದೊಡ್ಡ ಉದ್ಯೋಗ ಅಕಸ್ಮಾತ್ ಘಟನೆಗಳು ನಾವು ಪವಾಡ ಅಂತ ತಿಳ್ಕೊಬೇಕು ಹೊತ್ತು ನಾ ಪವಾಡ ಮಾಡಿದ ನಾ ದೊಡ್ಡ ಹೋಗ್ತೀನಿ ಅನ್ನೋದು ಮೂರ್ಖ ಜಗತ್ತಲ್ಲ ಆಮೇಲೆ ಸಣ್ಣ ಪವಾಡ ಮಾಡಿದವ ತಾವಾಗಿಯೋ ಮಾಡಕ್ ಹೋಗಿಲ್ಲವ ತಾವಾಗಿಯೋ ಅದಕ್ಕೆ ಒಂದು ಎರಡು ಭಯಂಕರ ಪವಾಡ ಮಾಡಿಸ್ತಾರೆ ನಮ್ಮ ದೇವರು ಅಂತ ಪವಾಡ ಮಾಡಕ್ ಬರುವುದ ಅವ್ರು ತಪ್ಪಿಸುವುದ ಜೀವನದ ಅಕಸ್ಮಾತ್ ನಡೆಯುವ ಘಟನೆಗಳು ಈಗ ಸಿದ್ಧಾರೂಢ ಮಹಾಜ್ಞಾನಿ 20 ಪ್ರಾರಂಭ ಅಂತ ಜಗತ್ತಿಗೆ ಯಾರಿದ್ದಿಲ್ಲ ಮಹಾಪುಣ್ಯಮ ಜ್ಞಾನಿ ಸಿದ್ಧಾರೂಢ ಮಹಾಜ್ಞಾನಿ ನಿತ್ಯ ಪ್ರವಚನ ಮಾಡ್ತಾ ಇದ್ದ ಆರೂಢ ಭಕ್ತ ಮಹೇಶ ಪ್ರಸಾದಿ ಪ್ರಾಣಿ ಶರಣ ಐಕ್ಯಸ್ಥಲಂತ ಮಹಾಜ್ಞಾನಿ ಸಿದ್ಧಾರೂಢ ಆತ ನಿತ್ಯ ಪ್ರವಚನ ಮಾಡ್ತಿದ್ದ ಒಂದ್ ದಿವಸ ಅವ್ರ ಶಿಷ್ಯ ಹುಟ್ಕಲ್ಲಿ ಮಾತಿದ್ದವ ಪ್ರವಚನ ಮಾಡೋದಕ್ಕೆ ಸಿದ್ಧಾರೂಢ ಏನ್ ಹೇಳಿದ್ರು ಇದು ಅಕಸ್ಮಾತ್ ಈ ದೇಹ ಕಳಿಸುವಾದ್ರೂ ಕೂಡ ನಾನು ಹೋದ್ರು ಕೂಡ ಭಕ್ತಿಯಿಂದ ಬಂದು ದರ್ಶನ ಕೊಡ್ತೀನಪ್ಪ ಅಂತ ಇದ್ದ ಯಾರು ಸಿದ್ಧಾರೂಢ ಅವ್ರು ಲಿಂಗೈಕ್ಯ ಗದ್ದಿ ಕಟ್ಟೆ 3 ವರ್ಷ ಆಗಿತ್ತಾಗಲೇ ಸಿದ್ಧಾರೂಢ ಗದ್ದಿ ಕಟ್ಟೆ 3 ವರ್ಷ ಲಿಂಗೈಕ್ಯ 3 ವರ್ಷ ಆಗಿತ್ತು ಅವ್ನು ನಮ್ಮ ಹುಡ್ಕಳ್ಳಿ ಮಾತಾಡಿದ ಪರಮ ಶಿಷ್ಯ ಬಂದ ಅಪ್ಪ ಪ್ರವಚನದಾಗ ಹಿಂಗೆ ಹೇಳಿದ್ರು ನೀವು ಯಾವಾಗ ದರ್ಶನ ಕೊಡ್ತಿದ್ರಿ ಅಂತ ನೋಡೋಣ ಇವತ್ತು ನೋಡೋಣ ಅಂತ ತಗೊಂಡು ಹೇಳಿ ಸ್ನಾನ ಮಾಡಿ ಸಿದ್ಧಾರೂಢ ಧ್ಯಾನ ಮಾಡ್ಕೋತ ಸ್ನಾನ ಮಾಡಿ ತಮ್ಮಿ ನೀರು ಒಂದು ಕಾಯಿ ಉದಿನಕಡ್ಡಿ ಹಿಡ್ಕೊಂಡು ಧ್ಯಾನ ಮಾಡ್ಕೋತ ಬಂದ ಅವನು ಪರಿಶುದ್ಧ ಠಕ್ ಸಿದ್ಧಾರೂಢ ಮುಟ್ಟ ಅವ್ನು ಭಕ್ತಿ ಪರಿಶುದ್ಧವಾಗಿರ್ಬೇಕು ಡೋಂಗಿ ಭಕ್ತಿ ಮಾಡಿದ ಭಕ್ತಿ ಅವ್ರಿಗೆ ಹ್ಯಾಂಗ ಇರಬಾರ್ದು ಭಕ್ತಿ ಪರಿಶುದ್ಧವಾಗಿದ್ದಾಗ ನಾವೇನ್ ಬಯಸಿದ್ದಿಲ್ಲ ಆಗ್ತದ ಭಕ್ತಿ ವ್ಯತ್ಯಾಸಿದ್ರೆ ಇದಕ್ಕೆ ಒಂದು ಆಮೇಲೆ ಒಂದಂದ್ರೆ ದೇವ್ರ ಕೃಪ ನಮ್ಗೆ ಆಗೋದಿಲ್ಲ ಬಂದ ಧ್ಯಾನ ಮಾಡ್ಕೋತ ಮುಂದೆ ಮಹಾದ್ವಾರಕ್ಕೆ ಬರೋದ್ರಾಗ ಅವ್ನು ಪರಿಶುದ್ಧ ಠಕ್ ಅಂತ ಸಿದ್ಧಾರೂಢ ಮುಟ್ಟ ಭಕ್ತಿ ಸಿದ್ಧಾರೂಢ ಗದ್ದಿ ಕಟ್ಟೆ 3 ವರ್ಷ ಆಗಿತ್ತು ಮ್ಯಾಗ ಮುಗಿದ ಮ್ಯಾಗ ಗದ್ದಿ ಮಕ್ಕಳದ್ದು ಬಂದಾಗ ಗದ್ದಿ ಮಕ್ಕಳದ್ದು ಸಿದ್ಧಾರೂಢ ಇದಕ್ಕೇನು ಕಾರಣ ಭಕ್ತಿನ ಕಾರಣ ನಾವು ಮರುಗರು ಬಲಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಮ್ಮಿಗತ್ತಿ ಕರೆಗೊಣಗೋಯಲ್ಲದೆ ಶಿವನೋ ನಾವು ಮರುಗರು ಬಲಿದೆ ಕರೆವರು ನಂಬಲರಿಯರೆ ಬಲಿದೆ ಕರೆವರ ನಂಬಲರಿಯರಿ ಲೋಕದ ಮನುಜರು ಅದ
ದೇವಾ ನಂಬರು ನೆಚ್ಚರು ನಂಬರು ನೆಚ್ಚರು ನಂಬರು ನೆಚ್ಚರು ಬರೀರೆ ನಮಗೆ ಕರ್ರ ದೇವ್ರು ನೋಡಿರ್ಬೇಕಲ್ಲ ಮತ್ತೆ ದೂಪಿಲ್ಲ ದೀಪಿಲ್ಲ ಬರ್ತಾರೆ ಗುಳಿಗೆ ವಾರಲ್ಲ ಸಾಕಿಲ್ಲ ಹೋಗ್ತಾರೆ ಮನೆಗೆ ಹಂಗಾಗ್ಬಾರ್ದು ಗಟ್ಟಿ ಮುಟ್ಟ ಅವ್ರು ಬರ್ತಿರ್ಬೇಕು ಅಪ್ಪ ಸಣ್ಣಪ್ಪ ಒಬ್ಬ ಸಾವುಕಾರ ನೋಡ್ರು ಮಕ್ಕಳ ಕೆಲ ಸಾವುಕಾರ್ತಿ ಆದ್ರೆ ಹೇಳಿರೋದು ಸಾವುಕಾರಿ ಭಕ್ತಿ ಬಾಕಂಬದ್ ನಾ ಬರ್ಬೋದು ಹೇಳಿರೋರು ಪಟ್ಟಿದ್ದೆವು ಸಾವುಕಾರ ಭಕ್ತಿ ಕಮ್ಮತ್ ಯಾಕೆ ದುಡ್ಡು ಮನೆ ಬಾಳ್ತದ ಬೆಳೆ ಮನೆ ಬಾಳ್ತದ ಭಕ್ತಿ ಕಮ್ಮತ್ತದೆ ಸಾವುಕಾರ್ತಿ ಊರಿ ಸಾವುಕಾರ ಮಕ್ಕಳಾಗಿದ್ದಕ್ಕೆ ಯಾಕೆ ಅವ್ರು ಸಾವುಕಾರ್ತಿ ಸತ್ಯ ಗಾಯಕ ಬಂದಂತ ಸಾವುಕಾರ್ತಿ ಅಂದದು ಹೊಂಟಿದ್ಲ ಕೆಲ ಸಣ್ಣಪ್ಪ ತಕ್ಕ ಬರ್ರ ಹೊಂಟಿದ್ಲಕ್ಕೆ ಬಡವರಿ ಮಕ್ಕಳು ಬಾಳ ಸಾವುಕಾರಿ ಮಕ್ಕಳಿರಲಿಲ್ಲ ಆ ಬಡವಿಗೆ ಒಂದು 6 ಮಂದಿ ಮಕ್ಕಳು 2 ಹಗಲ ಮ್ಯಾಗ 2 ಬಗಲಾಗ 2 ಕೈ ಹಿಡ್ಕೊಂಡು ಹೊಂಟಿದ್ಲಾಕೆ ಅದ್ರಾಗ ಒಂದು ಕೂಸು ಹೊಲಸು ಮಾಡ್ತದೆ ಏನ್ ಮಾಡಪ್ಪ ಅಂದಾಕೆ ಹೊಂಟಿದ್ದಿ ಸಾವುಕಾರ್ತಿ ದೇಶ ಹೊಂಟಿದ್ದ ಯವ್ವ ಸ್ವಲ್ಪ ತೊಳ್ಕೊಂಬರ್ತೀನಿ ಯವ್ವ ಎತ್ತವಲ್ಲ ಮಣ್ಣಿನ ಬಾಯ ಮಣ್ಣು ಹಾಕ ಅಂದಾಕೆ ಸಾವುಕಾರ್ತಿ ನಾ ಯಾರು ಊರು ಸಾವುಕಾರ್ತಿ ಗೊತ್ತಾಗೈತಿಲ್ಲ ಅಂದಾಕೆ ಗೊತ್ತೈತಿವ ಸ್ವಲ್ಪ ತೊಳ್ಕೊಂಬರ್ತೀನಿ ನಡಿಯತ್ತಾರೆ ಆ ಕೂಸು ದಪ್ಪ ಬಂದಾಗ ಉಳಿಸಿ ಬರ್ರಿ ಶರಣಪ್ಪ ಅಂತ ಯಾಕವ ಶರಣಪ್ಪ ಅಂದಿರ್ತಾವ ಸಾವುಕಾರ್ತಿ ಮಾತು ಸಾವುಕಾರ್ತಿ ಸೊಕ್ಕು ಯಾಕವ ಅಂದ ತಗೊಂಡ್ ಸಾವಿರ ಒಂದು ಗಂಟು ಬಿಡೋದು ಈ ಜನರ ಮಕ್ಕಳಾಗೋದಿಲ್ಲ ಅಂದ ಶರಣಪ್ಪ ಈ ಜನರ ಮಕ್ಕಳಾಗೋದಿಲ್ಲ ಯಾಕ ಆ ದಾರ ಕೂಸು ದಬ್ಬ ಬೆಂದದ ಆ ಹುಡುಗಿ ಮನಸ್ಸು ಮಾಡಿರ್ತದ ದಬ್ಬ ಬೆಂದದ ಆ ಕೂಸು ಎತ್ತುವಂತ ಮಕ್ಕಳಾಗಿದ್ದಾಗ ಬಿಟ್ಟು ಬಂದದ ಮಕ್ಕಳು ಯಪ್ಪ ನಡಿ ಹಾಕಂತೆ ಅದಕ್ಕೆ ಜನರಲ್ಲಿ ಭಕ್ತಿ ಭಾವ ಬೇಕು ಸಾವುಕಾರಕ್ಕೆ ಬಂದಾಗ ಸದ್ಬುದ್ಧಿ ಸದ್ವಿಚಾರ ಬರಬೇಕು ಸಾವುಕಾರಕ್ಕೆ ಒಂದು ಸದ್ವಿಚಾರ ಇಲ್ಲ ಅಂದ್ರೆ ಯಾಕಂದ್ರೆ ಒಳ್ಳೆ ನೆಮ್ಮದಿ ಸಿಗುದಿಲ್ಲ ಸಾವುಕಾರ ಒಂದು ನೆಮ್ಮದಿ ಇರಂಗಿಲ್ಲ ಮನೆ ಸಾಕಷ್ಟು ಕುಟ್ಟಿಲ್ಲ ಬಂಗಾರ ಇರ್ತದ ಸಣ್ಗಟ್ಟೆ ಬೆಳೆಯುತ್ತದೆ ಕೋಟ್ಗಟ್ಟೆ ದುಡ್ಡು ಇರ್ತದೆ ಮತ್ತೆ ನೆಮ್ಮದಿ ಇರಂಗಿಲ್ಲ ಅವ್ರಿಗೆ ಏನ್ ಮಾಡೋದು ಹಗಲು ರಾತ್ರಿ ದೇವ್ದಂಗ ದೇವ್ತಾವ್ದ ನಿದ್ದೆಗೆ ದೇವ್ಗ ಹಗಲು ರಾತ್ರಿ ಕಾಡಿದ್ರೆ ಬಂದು ನಿದ್ದೆ ನಿದ್ದೆ ಇರಲ್ಲ ಅವ್ಗ ಹಂಗೆ ಸಾವುಕಾರ ಮಂದಿ ದೇವ್ರಿದ್ದಾಗ ನಿದ್ದೆ ಬರಲಿಲ್ಲ ಅವ್ಗ ಆ ಸಂಪತ್ತು ಕಾಯ್ಬೇಕಲ್ಲ ನಿದ್ದೆ ಬರಲಿಲ್ಲ ಅವ್ರು ಅದಕ್ಕಂತ ದೃಷ್ಟಿಯಿಂದ ಶರಣಪ್ಪ ಅನೇಕ ಪವಾಡಗಳು ಮಾಡಿ ಎಲ್ಲ ಮಾಡಿದ ಅದಕ್ಕೆ ಬಹಳ ವರ್ಷ ನೀವು ಮೂರನೇ ವರ್ಷ ಕೇಳಕತ್ತೆ ಶರಣಪ್ಪ ಕೂಡ ನಿಮ್ಮೆಲ್ಲ ಮುಂದಟ್ಟಾಯ್ತು ಈಗಾಗಲೇ ಶರಣಪ್ಪ ಎಂಥವ ಏನ್ ಕೆಲಸ ಮಾಡಿದ ಮುಂದೆಲ್ಲ ಅನೇಕ ಪವಾಡ ಈಗಾಗಲೇ ಕೇಳಿದ್ವಲ್ಲ ರಾಜಶೇಖರ್ ಕಣ್ ಕೊಟ್ಟ ಆ ಕಿವಿ ಕೊಟ್ಟ ಮತ್ತೊಂದು ಕೊಟ್ಟ ಎಲ್ಲವೂ ಕೊಟ್ಟ ಅನೇಕ ಪವಾಡಗಳು ಮಾಡಿ ಅದಕ್ಕೆ ನಾವು ನಮ್ಮ ಜೀವನದೊಳಗೆ ನಂಬಿ ಬಂದ್ವಿ ಅಂದ್ರೆ ಎಲ್ಲ ಸಾಧ್ಯ ಆಗುತ್ತೆ ನಮ್ಮನ್ನೇ ವಿಜಯ ಕಂಡಣ್ಣ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಡದ ಸಂಗನ ಶರಣರ ವಚನ ಬೇವ ಸವಿದಂತೆ ನೋಡಾಟ ವಿಷ ಅಂತ ಕಂಡ್ರು ಒಳಗೆ ಆರೋಗ್ಯ ಒಳ್ಳೆದಾಗ್ತದೆ ಅದಕ್ಕಂತ ದೃಷ್ಟಿಯಿಂದ ನೀವೆಲ್ಲ ಪುರಾಣ ಭಾಳ ಚೆನ್ನಾಗಿ ಏನು ಮಾರ ನಿಮ್ ನೋಡೋ ಸಂತೋಷ ಆಯ್ತು ನಮ್ಗೆ ನಿಮ್ಮನ್ನು ಭಾಳ ಖುಷಿ ಆಯ್ತು ನಿಮ್ಮೆಲ್ಲ ನೋಡಂಗೆಲ್ಲ ಇಷ್ಟು ಮಂದಿ ಕೆಲವರ ಹೋಗ್ತೀವಿ ದಿವಸ ನಾವು ಇಷ್ಟು ಮಂದಿ ಇರಂಗಿಲ್ಲ ಬರೀ ಸೀಮೆ ಅಂಕೆ ಮೀನು ಅಂತ ಹಾಕೊಂಡು ಕೂತಿರ್ತಾರೆ ಪುರಾಣ ಹೇಳೋದು ಹೆಂಗೆ ಹೇಳ್ಬೇಕು ನೋಡಿ ಹೆಂಗೆ ಮಾಡಬೇಕು ಅದಕ್ಕೆ ಪುರಾಣ ಅಂದ್ರೆ ಏನು ಹಳೇದು ಅಂತ ಕಥೆದಿ ಪುರಾಣ ನೀವು ಅಪ್ಪನ ಪುರಾಣ ಕೇಳಿ ಯಾಕಂದ್ರೆ ಮಹಾತ್ಮರು ಜ್ಞಾನಿಗಳು ಸಂತರು ಮಹಂತರು ಮೈಸೂರು ಮಾಂತರಿಸಿ ಪುರಾಣ ಕನಗೇರಿ ಮಂತ್ರ ಪುರಾಣ ಸಣ್ಣ ಪುರಾಣಗಳಂದ್ರ ಮಹಾತ್ಮರು ಜ್ಞಾನಿಗಳು ಜಗತ್ತಿಗೆ ನಾಡಿಗೆ ಸಮಾಜಕ್ಕೆ ಒಳ್ಳೇದು ಮತ್ತು ಮಹಾಪುಣ್ಯ ಪುರುಷರು ಅವ್ರು ಕೇಳ್ಬಿಟ್ಟು ಅಂದ್ರೆ ನೀವು ಪೂಜಾ ಮಾಡಿದ್ರೆ ಬೇಡ ಅವ್ರು ಪುರಾಣ ಕೇಳಿದ್ರ ನೀವು ಲಿಂಗ ಕಟ್ಟಿದ್ರ ನಿಮ್ಗೆ ಶಕ್ತಿ ಬರ್ತದ ಶರಣಪ್ಪ ಲಿಂಗ ಪೂಜಾ ಸಾಮಾನ್ಯ ವ್ಯಕ್ತಿ ಹುಟ್ಟು ಅಸಾಮಾನ್ಯ ವ್ಯಕ್ತಿ ಬೇಡ ಯಾಕ ಲಿಂಗದ ನೋಟ ಪೂಜೆ ಮಾಡೋದಿಲ್ಲ ಲಿಂಗ ಪೂಜೆಯಿಂದ ಇಲ್ಲಿ ಬಾಳ ಮಂದಿ ಹೆಣ್ಮಕ್ಳು ಬಾಳ ಲಿಂಗ ಐತ್ರಿ ಬಾಳ ಮಂದಿ ಕೂತಿರಿ ನಾವು ಎಷ್ಟು ಮಂದಿ ಪದ ಲಿಂಗ ಕೈ ಹತ್ರಿ ಎಷ್ಟು ಮಂದಿ ಪದ ಲಿಂಗ ಐತಿ 1 2 3 4 ಇಷ್ಟ ಮಂದಿ ಇವರ ಲಿಂಗ ಐತಿ 4 ಮಂದಿ ಮತ್ತೆ ಏನ್ ಬೀಳ ಅಲ್ಲ ಲಿಂಗ ಕಟ್ಟಲಿಲ್ಲ ನೀವು ಮತ್ತೆ ಶರಣಪುರಕ್ಕೆ ಏನ್ ಕತ್ತಿ ಕದ್ರಿ ನೀವು ಏನ್ ಮಾಡಿದ್ರಿ ಅಂತ ಅದು ಅವ್ರು ಅಡ್ಡ ಕಟ್ಟಾರ ಅವರು ಅಲ್ಲ ಒಕ್ಕೊಟ್ರಿ ಮನ್ಯಾಗ ಊಟಕ್ಕೆ ಸಿಗಾಕಿದ್ರು ಅಲ್ಲ ಲಿಂಗ ಪ್ರಕಾಶ ಲಿಂಗ ಜ್ಞಾನ ಲಿಂಗ ನೀ ಹಾಕ್ಬೇಕು ಲಿಂಗ ಅದಕ್ಕೆ ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡಿ ನೆಲಸಿದ್ದಾಗ ನಿಷ್ಠಲಿಂಗ ಅಂತ ಇದಕ್ಕೆ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಏನ್ ಇಷ್ಟ ಪಡ್ತೀನಿ ಕೊಡುವ ಶಕ್ತಿ ಲಿಂಗದಾಗ ಐತಿ ಅಂತ ಲಿಂಗನ ಕೈ ಬಿಟ್ಟು ನಿಮಗೆ ಹಾಕಲು ಒಳ್ಳೇದಾಗುತ್ತೆ ಆಗುದಿಲ್ಲ ಅದಕ್ಕೆ ಲಿಂಗ ಕಟ್ಟಲೇಬೇಕು ನೀವು ಲಿಂಗ ಕಟ್ಟಲಿಕ್ಕೆ ನಾನು ನಿಮ್ಮ ಧರ್ಮಕ್ಕೆ ಕೊಲೆ ಮಾಡಲಿಕ್ಕೆ ಪಾಪ ಏನಂತೀರಿ ನೀವು ಏನಂತೀರಿ ಏನಾದ್ರೆ ನಿಜ ಗಪ್ನ ಕುದುರ್ತೀನಿ ಅವಂತ ನಿಜ ಕುದುರ್ತಾವ
ಅದು ಇಷ್ಟು ಮಂದಿ ಕೂತಿದೆ, 3-4 ಮಂದಿ ಕೊಡೋದು ಹಿಂಗೈತೆ ಅಂದ್ರೆ ಹ್ಯಾಂಗ ಹಾನಿ ಕುತ್ಕೊಂಡು ಅವ್ರು ಎಷ್ಟು ಕಟ್ಪಟ್ಟು ಪುರಾಣ ಹೇಳ್ತಾರೆ, ಎಷ್ಟು ಮಾಡ್ತಾರೆ. ಇದು ಅಪ್ಪು ಚೆನ್ನಪ್ಪನ ಪುರಾಣ. ಕಡುವ ಮಡಿವಾಳಪ್ಪ ಹ್ಯಾಂಗ ಹುಡುಗ ನಮನಿ ಹುಟ್ಟಿದ, ಲಿಂಗನ ಕಟ್ಟಿದ. ಖಾಲಿ ಚೆನ್ನಪ್ಪನಾಗ ಲಿಂಗ ಚೆನ್ನ ಊಟದಲ್ಲಿ ಲಿಂಗ ಕಟ್ಟಿಸಿದ್ರು. ಎಂಥ ಜ್ಞಾನಿ ಆದ, ಎಷ್ಟು ಪೂಜೆ ಮಾಡಿ ಬಾಬಾ ಅವರು ಅಷ್ಟು ಜ್ಞಾನಿ ಆದ ಕಡ್ಕೊ ಮಡಿಯಪ್ಪ. ಎಂಥ ಶಕ್ತಿ ಆದ, ಎಂಥ ಜ್ಞಾನಿ ಆದ. ಗೌಡ ಊರು ಗೌಡ ಗತಿ ಇರಲ್ಲ, ಊರ ಗೌಡ ಇವರ ಚಲೋ, ಬೇರೆ ಊರು ಕೆಟ್ಟಿರ್ತದೆ. ಇವರ ಬಾಕಿ ಹೋಗ್ತಿದ್ವಿ ಗೌಡ ಒಂದೊಂದು ಊರ ಇರ್ತಾರೆ, ಬಾಸು ಬರ್ತಾರೆ ಗೌಡ್ರು. ಆ ಗೌಡ ಏನ ಮಾಡಿದ ಊರ ಬಿಡಿಸುತ್ತವ ಮಂಡವಾಳಪ್ಪ ಹೋದ, ಕಡ್ಕೊಳಕ್ ಹೋದ, ನೆಲೆ ದೇಶ ಜಗತ್ತು. ಎಂಥ ಜ್ಞಾನಿ ಆದ. 6ನೇ ಕ್ಲಾಸ್ ಇದ್ದಾಗ ಕಡ್ಕೊ ಮಡಿವಾಳಪ್ಪ ಶಾಲೆ ಮಾಸ್ತರಿಗೆ ಬುದ್ಧಿ ಎದ್ದಿದ್ದ ಪಾಠ ಅಷ್ಟು ಜ್ಞಾನಿ ಆದವ, ಅಷ್ಟು ಅಪ್ಪನ ಬಿದ್ದಾನೆ ಕಡ್ಕೊ ಮಡಿವಾಳಪ್ಪ. ಮತ್ತೆ ಹಣ ನಮ್ ಗಾಳ ಹೇಳ್ಬೇಕ, ಏನ ನಡೆದ ಇನ್ನೇ ನಡೀತದ ಸಿಕ್ಕದಂಗಾಗೈತಪ್ಪ ಜಗದನದ ರೀತಿ, ನಮ್ಮ ಜಗದನದ ರೀತಿ ನಡೆದದ. ಗೂಳಿಗಿಲ್ಲದೆ ಗಬ್ಬಾಗುವಂತ ಆಕಲ್ ಬರ್ತಾವ, ನಟ ನಟಂಪಗಳಿಲ್ಲದ ಬಾರಿ ಮನೆಗಳ ಏಟಾವ. ಕೇಳದ ಮಕ್ಕಳು ಹುಟ್ಟಿ ಮನೆ ಮಾಡಲಿದ್ದಾರ, ನಡೀತಾರ. ಗಂಡು ಮನೆ ಬಂದಿದ್ದು ಅವನ ಬಂದು ಬಂದಿದ್ದು. ಅದಕ್ಕೆ ಲಿಂಗ ಲಿಂಗ ಅದು ಲಿಂಗ ಕಟ್ಟಲಿಕ್ಕೆ ನಿಮ್ಮ ಮೋಕ್ಷ ನಿಲ್ಲ ನಮ್ಗೆ. ಲಿಂಗ ಕೊಲ ಲಿಂಗ ಇಲ್ಲ, ನಿಮ್ಮ ಮೋಕ್ಷ ನಿಲ್ಲ ನಮ್ಗೆ. ನಿಮ್ಮ ಬಲ್ಲ ಬೇರೆ ಬರ್ತೀವಿ ನಿಮ್ಗೆ. ಹ್ಯಾ ಮಾಡ್ತೀರವ ಇವ ಕಟ್ಟರ ಕಟ್ಟು ಪುಣ್ಯ ಕಟ್ಟ ಅಲ್ಲ, ಕೆಲವು ಮಂದಿ ಕಟ್ತೀವಿ ಅಂತಾರೆ. ಅದು ಡಾಕ್ ಎರಿ ಬಿಟ್ಟಿತ್ತ ಮನೆ ಕೊಲ ಊಟಕ್ಕೆ ಹಾಕಿ ಹೋಗ್ತಾರೆ ಕೆಲವು ಮಂದಿ. ಅಯ್ಯೋ ಕಟ್ಟಿ ಹಾಗೆಲ್ಲ ಮಾಡಬಾರ್ದು. ನೋಡ್ರಿ ನಮ್ಮ ದೇವ್ರು ನಮ್ಮ ಹಿಂದಿರ್ತದೆ. ಬೇರೆ ಜಾತಿಯಾಗ ನೋಡ್ರಿ ಕ್ಯೂ ಹಚ್ಚಿದ್ದು ಹೋಗ್ತಾರವ್ರು, ಕ್ಯೂ ಹಚ್ಚಿ ಹೋಗ್ತಾರವ್ರು. ಅದಕ್ಕೆ ನಮ್ಮ ದೇವರು ಕೂಂತರ ನಿಂತರ ಮಕ್ಕಳು ಊರು ನಮ್ಮಿಂದ ನಮ್ಮ ದೇವ್ರ ಇರ್ತದೆ. ಅಕಸ್ಮಾತ್ ಊರಿಗೆ ಹೋಗುದ ನಿಮ್ಗೆ ಆಕ್ಸಿಡೆಂಟ್ ಆಗುದಿತ್ತಂತಂದ್ರೆ ಕೊಳ್ಳಾಲಿಗೆ ನಿಮ್ಗೆ ಆಕ್ಸಿಡೆಂಟ್ ಆಗೋದಿಲ್ಲ, ನಿಮ್ಗೆ ಅಲ್ಲಿಗೆ ದೂರ ಮಾಡಿರ್ತಾರೆ. ಅಷ್ಟು ಶಕ್ತಿ ನಿಲ್ವದೈತಿ. ಲಿಂಗ ಕಟ್ಟುವ ನಮ್ಮಿಂದ ನಮ್ಮಲ್ಲಿ ನಮ್ಮ ದೇವ್ರು ನಮ್ಮಿಂದ ಸದಾಕ ನಮ್ಗೆ ಕಾಪಾಡ್ತಾರೆ. ಲಿಂಗಯ್ಯ ಊರಿಗೆ ಹೋಗಿ ಕೇರಿಗೆ ಹೋಗಿ ಅಲ್ಲಿ ಹೋಗಿ ಏನು ನಮ್ಮ ಲಿಂಗ ನಮ್ಮಿಂದ ಇರ್ಬೋದು, ಒಳಗೆ ಇರ್ಬೇಕು. ನಿಮ್ಗೆ ಕಾಪಾಡ್ತಾನ. ಹಾವು ಕಲ್ಲಿ ಮತ್ತೊಂದು ಕಲ್ಲಿ ಆಕ್ಸಿಡೆಂಟ್ ಎಲ್ಲ ದೂರ ಮಾಡಿ ನಿಮ್ಗೆ ಕಾಪಾಡ್ತಾನೆ ಲಿಂಗಯ್ಯ. ಮತ್ ಲಿಂಗ ಕಟ್ಲಿಕ್ಕೆ ಬಂದ್ಬಾರ್ದು ಪೀಳ ಮನೆಗೆ ಬಂದು ನಿಮ್ಗೆ ಕಾಪಾಡ್ಕೊಂಡು ಕಾಲ್ಕೊಂಡು ಹ್ಯಾ ಮಾಡ್ತೀರಿ? ಇನ್ನ ಕಟ್ಟಿದ್ರು ಬೇಡ, ಕಟ್ಟಬೇಕು. ಅವ್ರು ಕಟ್ಟಿದ್ರು ಮನೆ ಮುಂದೆ ಅದೇ ಲಿಂಗ ಕಟ್ಟದಿ. ಆ ಲಿಂಗ ಏನ್ ಮಾಡಿದ್ರಿ? ಅದು ಏನ್ ಮಾಡಿದ್ರಿ? ಒಂದೊಂದು ಲಿಂಗ ಏನ್ ಮಾಡಿದ್ರಿ? ಏನ್ ಯಾರು ಮಾಡ್ಕೊಂಡ್ರಿ? ಯಾರಿಗೆಲ್ಲ ಅಲ್ಲ ಅವ್ರು 5,000 ಮಾಡ್ಕೊಂಡ್ರು, 5,000 ರೂಪಾಯಿ ಮಾಡ್ಕೊಂಡ್ರು ಇಲ್ಲ. ಮತ್ತೇನು ಈಗ ಕೈಲಿ ಯಾರು ನೀವು ಅಲ್ಲರಿ ಸಂಚಾರ ಮಾಡಿ ನಮ್ಮ ಸ್ವಾಮಿಗಳು, ನಮ್ಮ ಪಟ್ಟಣದ ಪಟ್ಟಾಧ್ಯಕ್ಷರು ಮನೆ ಮನೆಗೆ ಅಡ್ಡ ಲಿಂಗ ಕಟ್ಟಿ ಬಂದಾಗ ನಿಮ್ಮ ನಾಟಿ ಇಲ್ಲ ನಿಮ್ಗೇನು ಆ ಲಿಂಗ ಪೂಜೆ ನಾಟಿ ಇಲ್ಲ ನಿಮ್ಗೆ. ನಾ ಹೇಳು ಮಾತು ನಿಷ್ಠುರ ಅದು ಕೂಡ ಸತ್ಯ ತಿಳ್ಕೊಂಡ ಲಿಂಗ ಕಟ್ಟಿದ್ರೆ ನಿಮ್ಮ ಧರ್ಮ ಕೊನೆ ಮಾಡಿ ಪಾಪ ಬರ್ತದ. ಅದಕ್ಕೆ ಸಣ್ಣಪ್ಪ ಲಿಂಗ ಪೂಜೆ ಮಾಡಿ ಶಕ್ತಿ ಬೇಕುಂದ. ಬಸವಣ್ಣ, ಅಕ್ಕನಾಗಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ ಅವ್ರು ಪೂಜೆ ಮಾಡಿ ಎಷ್ಟು ಎಂಥ ಶಕ್ತಿ ಬೇಕುಂಡ್ರಿ. ಹ್ಯಾಂಗಾಗ್ಬೋದು ಎಲ್ಲ ಅಕ್ಕನ ಮಗ ಮಾಡ್ರಿ. ಲಿಂಗದ ಯಾರು ಇರ್ಬಾರ್ದು, ಲಿಂಗ ಕೊಲ ಲಿಂಗ ಇರ್ಬೇಕು. ಇಲ್ಲ ನಮ್ಮ ಸಂಪತ್ತು ಬೆಳ್ಳಿ ಬಂಗಾರ ದುಡ್ಡು ಭೂಮಿ ಸೀನೆಲ್ಲ ನಮ್ಮ ಸಂಪತ್ತು ಲಿಂಗ. ಆ ಲಿಂಗ ಬಿಟ್ಟು ನಮ್ಗೆ ಇಲ್ಲ ಇದ್ರು ಆಟ ಸತ್ರು ಆಟ. ಇಲ್ಲೇ ಕರಿಗೇರಿ ಮಂಡಳಿ ಸ್ಟಾರ್ ಹಿಂದವರು ಕರಿಗೇರಿ ಅದ್ದವರು ಈ ತಪಸ್ ಮಾಡಿದಾಗ ತಪೋಭೂಮಿಗಳು. ಈ ತಪೋಭೂಮಿ ಕೂತ್ಕೊಂಡು ಕೇಳ್ತಿರಲ್ಲ ತಪಶಕ್ತಿ ಇಟ್ಟು ಹೋಗಿರಲಿಲ್ಲ ಅವರು. ಕರಿಗೇರಿ ಮತ್ತು ಅದ್ದವ್ರು ತಪಶಕ್ತಿ ಇಟ್ಟು ಹೋಗಿರಲ್ಲ. ಅದಕ್ಕೆ ಇಷ್ಟೆಲ್ಲ ಶಕ್ತಿ ಇಷ್ಟೆಲ್ಲ ಮಂದಿ ಕೂಡಿದ್ ನೀವೆಲ್ಲ. ಅದಕ್ಕೆ ನೀವೆಲ್ಲ ಇದು ತಪೋಭೂಮಿ, ಇದು ಕೈಲಾಸ, ಇದು ತಪೋಭೂಮಿ, ಇದು ಕೈಲಾಸ. ಇದು ಕೈಲಾಸ ಹೇಗಿರ್ಬೇಕು ಹಾಗೆ ಕೈಲಾಸ ಹೋಗಿದ್ರೆ ಯಾರು ಯಾರು ಕೈಲಾಸ ಹೋಗಿದ್ರೆ ಯಾರು ಒಬ್ರು ಯಾರು ಹೋಗ್ಯಾರ ಕೈಲಾಸ ಇಲ್ಲ. ನಾನೆಲ್ಲ ಬೋರ್ ಹೇಳಿದವ ಇಲ್ಲ, ನಮ್ಮರ ಹೋಗಿದ್ದವು ಕೈಲಾಸ ನೀರು ತಲೆ ಇಟ್ಟು ಬಂದ. ಯಾರು ಕೈಲಾಸನ ಯಾರು? ಶಿವ ಅಂತ, ನಂಜಂತ, ಭೃಂಗಂತ, ಷಣ್ಮುಖ ಯಾರು ನೋಡಲ್ಲ. ನೋಡಿ ಬಂದವ್ರು ಯಾರು ಅಂತ ಇನ್ನೇನು ಹೇಳ್ಬಿಟ್ಟು ಹೋದಾಗ ನಾವೆಲ್ಲ. ಅದಕ್ಕೆ ಆ ಕಾಣದ ಕೈಲಾಸ ಕೈ ಹಾಕ್ಬಾರ್ದು ನಾವೆಲ್ಲ. ಕಾಣದ ಕೈಲಾಸ ಕೈ ಹಾಕ್ಬಾರ್ದು. ನಾ ಇವರು ಬಂದ ಕೈಲಾಸ ಮಾಡ್ಬೇಕು. ಕಾಣದ ಕೈಲಾಸ ಕೈ ಹಾಕಿ ಅದು ಕೈಲಾಸ.
ಎದಕ್ಕೆ ಚಪ್ಪಾಳೆ ಬಂದ್ರಿ? ಎದಕ್ಕೆ ಬಂದ್ರಿ? ಬಣ್ಯಾಗಾಟ ಬಂದಿರೋದು ಬಣ್ಯಾಗಾಟ ಬಂದ್ರಿ ಚಪ್ಪಾಳೆ. ಚಪ್ಪಾಳೆ ಬಂದ್ರೆ ವಚನ ಕೊಟ್ಟಾಗ ಈಗ ಮನೆ ಹೇಳ ಕೇಳ್ತದ ಬುದ್ಧಿ ನಿನ್ ಗೊತ್ತಾಗ್ತೀವಿ ನಿನ್ ಪೂಜೆ ಮಾಡ್ತೀನಿ ಅಂತ ವಚನ ಕೊಟ್ಟಾಗ ವಚನ ಶರಣ ವಚನಗಳಂತದವು ಎಷ್ಟು ಚಂದ ಇರ್ತವೆ ವಚನ ಅಂತ ಹೇಳೋಕೆ ಮಾತು ಬೇರೆ ನೋಡಿ ಶರಣ ವಚನ ಅಂತದವು. ಹೌದಲ್ಲ ವಚನಗಳು. ವಚನ ಅಂದ್ರೇನು? ಮಾತು. ವಚನ ಅಂದ್ರೆ ಶುದ್ಧವಾದ ಮಾತು, ಶ್ರೇಷ್ಠವಾದ ಮಾತು. ವಚನ ಅಂದ್ರೆ ಪ್ರಮಾಣ. ವಚನ ಫಲ ಅಂತದ. ಹೌದಲ್ಲ? ಇಷ್ಟೆಲ್ಲ ಇತ್ತು ಸಂಪತ್ತೆಲ್ಲ ಸಂಪತ್ತು ಜಗತ್ತಿನೊಳಗ ಅತ್ಯಂತ ಜನ ಜಗತ್ತು ಅಂದ ಐತಿ ಲಿಂಗ ಅಂದ ಐತಿ. ಏನು ಜಗತ್ತು ಅಂದ ಐತಿ ಲಿಂಗ. ನಾ ಕಟ್ಟಿ ಲಿಂಗ ಹಾಗೈತಿ ಚಕ್ ಚೌಕೈತಿನ ಕಟ್ಟಿಗಿಟ್ಟೈತಿ ಲಿಂಗ ಹೇಗೆ ಗಟ್ಟಿ ಲಿಂಗ ದುಂಡು ಐತಿಲ್ಲ. ಈ ಬ್ರಹ್ಮಾಂಡ ಹ್ಯಾಕ್ ಕಾಣಿಸುತ್ತೆ ನಿಮ್ಗ? ದುಂಡು ಕಾಣಿಸುತ್ತಿಲ್ಲ. ಅದು ಲಿಂಗ ವಿಶ್ವದ ಲಿಂಗ ಅದವ. ಅದು ಪುನಃ ಕಟ್ಟಿದ ಲಿಂಗ. ಲಿಂಗ ಮಧ್ಯೆ ಜಗತ್ ಸರ್ವಂ ಪ್ರೇರಿತ ಸದಾಚರಂ ಲಿಂಗ ಬಾಹ್ಯಾತ್ಮನಾಸಿ ತಸ್ಮೈ ಲಿಂಗಾಯತೆ ನಮಃ. ಲಿಂಗನೊಳಗ ಜಗತ್ತಿಗೆ ಲಿಂಗ ಹೊರಗಿಲ್ಲ. ನಾ ಕಟ್ಟಿದ ಲಿಂಗ ವಿಶ್ವದ ಬ್ರಹ್ಮಾಂಡದ ಪುರುಹ. ಎಂಥದ್ದು ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡಿ ಅಂತ ಶಕ್ತಿ ಪಡ್ಕೊಂಡ್ರು. ಮತ್ತ ಅದನ್ನೆಲ್ಲ ಬಿಟ್ಟು 3 ವರ್ಷ ತನಕ ಶರಣ ಪುರಾಣಕ್ಕೆ ಶರಣಕ್ಕಂತ ಶಕ್ತಿ ಪಡ್ಕೊಂಡಿದ್ದ. ಯಾರಿಂದ ಪಡ್ಕೊಂಡಿದ್ದೆ? ಹ್ಯಾಂಗ ಎಲ್ಲ ಕೇಳಿಕೊಂಡ ಯಾರು ಹೇಳಿವಿ ಹಂಗಾಗಿ ಬರುತ್ತೆ. ಹ್ಯಾಂಗಿದ್ವಿ ಹಂಗಾಗಿ ಹಂಗಾಗಬಾರ್ದು. ಅದಕ್ಕೆ ಲಿಂಗ ಕಟ್ಟಿ ಲಿಂಗ ಎಲ್ಲ ಒಳ್ಳೇದಾಗ್ತದೆ. ಅದು ಇವತ್ತು ಜನಗಳಿಗೆ ಬಸವಣ್ಣ ವಿಶ್ವಭೂತಿ ಬಸವಣ್ಣ 12ನೇ ಶತಮಾನದೊಳಗೆ ಇವ ನಮ್ಮ ಬಸವಣ್ಣ ಜಾತಿಗೆ ಬೈತರಾಗಿತ್ತು. ಆ ಜಾತಿ ನಿರ್ಮಾಣ ಮಾಡಿ ಬಸವಣ್ಣ ಅವತಾರ ಮಾಡಿ 12ನೇ ಶತಮಾನದೊಳಗೆ ಎಲ್ಲ ನಮ್ಮ ಬಸವಣ್ಣ ಮಹಾಮನಿ ಒಳಗ ಜಗತ್ತಿಗೆ ಎಷ್ಟದ ಜಾತಿ ಎಲ್ಲ ಜಾತಿ ಬಂದಿತ್ತು. ಬಸವಣ್ಣ ಮಹಾಮನಿ ಒಳಗ ಎಲ್ಲರಿದ್ದು ಜಾತಿ ಮಾಡ್ಕೊಂಡು ನಾವು ಮಾಡ್ಕೊಂಡ್ವಿ. ಧರ್ಮ ದೇವ್ರು ಮಾಡಿದ. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಬಸವಣ್ಣ ಕೆಲಸವನ್ನು ಇವತ್ತಿನ ನೆನಪಿಲ್ಲ. ಎಂತ ಮಹಾ ಕೆಲಸ ಮಾಡಿದ. ನಾವು ಉತ್ತರದಿಂದ ಟೂರ್ ಹೋಗಿದ್ದು ಸರಿ. ಟೂರ್ ಹೋದಾಗ ಅಲ್ಲಿ ಉಳಿದಲ್ಲ ಅಂತ ದೊಡ್ಡ ಬೆಂಗಳೂರು ದೊಡ್ಡ ಸಿಟಿ ಅದು. ಅಲ್ಲಿ ಕೂತ್ಕೊಂಡಿದ್ರು 4-5 ಫ್ಯಾಮಿಲಿಯವರು ಒಂದು 50 ಜನ ಹೋಗಿದ್ವಿ. ಅದು ಫ್ಯಾಕ್ಟ್ರಿನ ಕೂತ್ಕೊಂಡಿದ್ವಿ. ಫ್ಯಾಕ್ಟ್ರಿ ಮೇಟಿಗೆಲ್ಲ ಹೋಗಿದ್ವಿ. ಇಲ್ಲಿಗೆ 100 ಬಟ್ ಬಿಸಿದೆ. ಒಂದು ವಿಷಯ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನಾವೆಲ್ಲ. ಅಮೆರಿಕದ 4 ಹೆಣ್ಮಕ್ಳು ಬಂದ. ಅಮೆರಿಕದ 4 ಹೆಣ್ಮಕ್ಳು ಅವ್ರು ಸುಮಾರು 7 ಫೂಟ್ ಎತ್ತಿದ್ರು. ಬಂದು ನಾವೆಲ್ಲ ಬರೀ ಎಲ್ಲ ಬಿಸಿ ಬಾಯಿಗೆ ಬಿಸಿತ್ತ ಬರೀ ನಾಯಿ ಕೂತಿದ್ದು ಬಾಕಿ ಬಟ್ಟೆ ಬಿಸಿ. ಅವ್ರು ಏನ್ ಮಾಡಿದ್ರೆ ನಮ್ಮನ್ನ ಈ ಯಾವ ತಿರೋದು ಕಂತೆ ಕೊಡು ಭಿಕ್ಷು ಕಂತೆ ಕೊಡು ನಮ್ಮನ್ನ ಬಂದು ನಕ್ಕೊಂದು ಅಪಾಸಿ ಮಾಡ್ಕೊಂಡು ನಮ್ಮ ಬಂದು ಓಯ್ ಲೈಕ್ ದಿಸ್ ತಂದರು. ಹೀಗಾಕದ್ರೆ ನೀವು ಅಂತ ಓಯ್ ಲೈಕ್ ದಿಸ್ ಹೀಗಾಕದ್ರಿ. ನಾನು ಹೇಳಿದೆ ಆಲ್ವೇಸ್ ಯು ಆರ್ ರಿಮೈನಿಂಗ್ ಲೈಕ್ ದಿಸ್ ಅಲ್ಲಿ. ನಾ ಎವ್ರಿಗೂ ಹೇಗಂತೆ ವೈ ಅಂದ್ರೆ ಅವರು ಯು ಆರ್ ಮಾಮ್ ಯು ಆರ್ ಹೆಡ್ ಆಫ್ ರಿಲಿಜನ್. ನಾವು ಧರ್ಮಗಳು ವಾಟ್ ಇಸ್ ರಿಲಿಜನ್ ಕೇಳೋರು. ಮೈ ರಿಲಿಜನ್ ಬಸವ ರಿಲಿಜನ್ ಒಂದು 5-6 ಸಲ ಅಂದ್ರೆ ಅವರು ಒಂದು ಬಸವಣ್ಣ ಗೊತ್ತಿದ್ದಕ್ಕೆ ಇವ್ರು ಏನು ತಿಳ್ಕೊಂಡು ನಾನು ಬಸವಣ್ಣ ಗೊತ್ತಿದ್ರು. ನಾ ಕೇಳಿದೆ ಡೂ ಯು ಬಸವೇಶ್ವರ? ಎಸ್ ಐ ನೋ ಗ್ರೇಟ್ ಸೇಂಟ್ ಅಂಡ್ ಸೋಷಿಯಲಿಸ್ಟ್ ಅಂತಿದ್ರು ಅಮೆರಿಕದವರು. ನಮ್ಮ ಮಂದಿಗೆ ಬಸವ ಅಂದ್ರೆ ಅಯ್ಯೋ ಹೊರಗೆ ಬಸವ వాళ్ళు ಬುಸು ಅಂತಾರೆ. ಇರ್ತಕ್ಕಂಥ ನಾನು ಗೊತ್ತಿದ್ದೆ ಹೊರಗೆ ಬಸವ వాళ్ళు ಬುಸು ಅಂತಾರೆ. ಮಂದಿ ಕೂತಾರು ಕೂತರು 3 ತಾಸು ಕೂತರು. ಬಸವ ಸಿದ್ಧಾಂತ 3 ತಾಸು ಹೇಳಿದ್ದಾರೆ ಇಂಗ್ಲಿಷ್ ನೋಡೋರು. ಕಳಬೇಡ ಕೊಲಬೇಡ ಹುಷಿಯನ್ನು ಮುನಿಯಬೇಡ ಅಂದರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸು. ಇದ್ರಲ್ಲಿ ಯಾವ ಜಾತಿ ಐತಿ? ಇದ್ರಲ್ಲಿ ಜಾತಿ ಇದೆಯಾ? ಕಳಬೇಡ ಕೊಲಬೇಡ ಹುಷಿಯನ್ನು ನುಡಿಗಬೇಡ ಮುನಿಯಬೇಡ ಅಂದರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಘ ಬಗ್ಗೆ. ಇದ್ರಲ್ಲಿ ಯಾವ ಜಾತಿ ಐತಿ? ಜಾತಿ ಐತಾ? ಇವತ್ತಿನ ಹೇಗೆ ಕಳಬೇಡ ಸ್ಟೀಲ್ ನಾಟ್ ಕಿಲ್ ನಾಟ್ let no uncouth stateliness have no impatience with other men. This is inward purity. This is the outward purity. This is the way of praising the Lord. ಕೂಡಲ ಸಂಗಮ ಉಳಿದವರು ಸೇವ ನಾನೇನು ಮಾಡಿದ್ರೆ ಬಡವನಯ್ಯ. A rich man built a temple. What can do for I am? My legs are pillars, my body is temple, my head is golden. ಕೂಡಲ ಸಂಗಮ 16 ವರ್ಷ ಹೇಗೆ ಅವರಿಗೆ ಬಸವಣ್ಣ ಬಗ್ಗೆ ಇಷ್ಟು ಗೊತ್ತಿ ಉಂಟು. ಬಸವಣ್ಣ ಬಗ್ಗೆ ಹೇಳಿದ ಮತಲಬ್ she was the first social reformer in the world. ಸಮತಾ ವರ್ತಮಂತಂದ್ರೆ ಜಗತ್ತ ಒಬ್ಬದಂತ ಹೇಳಿದವು. ಎಷ್ಟು ಖುಷಿ ಪಡ್ತಿದ್ದೆ ಆನಂದ ಪಡ್ತೀವಿ. ಎಲ್ಲ ಕಡೆಗೆ ಆತ್ಮಹತ್ಯೆ ಬಗ್ಗೆ ಒಂದಿಷ್ಟು ಹೇಳಿ. ಆತ್ಮಹತ್ಯೆ ಬಗ್ಗೆ ಶಿ ವಾಸ್ ಫಸ್ಟ್ ವೆರಿ ಸ್ಪಿರಿಚುವಲ್ ಮೈಂಡ್ ಇನ್ ದ ವರ್ಲ್ಡ್. ಜಗತ್ತು ಮತ್ತೆ ಆಧ್ಯಾತ್ಮಿಕ ಜೀವವನ್ನು ಜಗತ್ತು ಆತ್ಮವಾಗಿ ಬಿಟ್ಟು ಮತ್ತೊಬ್ಬ ಇಲ್ಲ ಅಂತ ಮಹಾತಾಯಿ ಆತ್ಮಹರಿ ಆಕೆ ಬಗ್ಗೆ ವಿಶೇಷವಾಗಿ ಹೇಳಿ ಆಕೆ ವೈರಾಗ್ಯದ ವಚನ ಹೇಳಿದವರು. ಇಷ್ಟು ಪರಿಣಾಮ ಆಯ್ತು ಅವ್ರಿಗೆ. ಇಷ್ಟು ಪರಿಣಾಮ ಆಯ್ತು ಹೇಳ್ತಾ ಇರ್ತೈತೆ. ನಮ್ಮಂತ ನೀವು ಪರಿಣಾಮ ಆಗೋದೈತೆ ನಿಮ್ಗೆ. ಇವರು ಹೊಡೆಯೋರು ಹೋಗೋರು ಯಾರು? ನಾವು ಬಿಡ್ರು 70 ಅನ್ನೋರು ಯಾರು? ಹಾಟ್ ತಂದವ್ರು ಯಾರು?
ಎಷ್ಟು ಖುಷಿ ಪಟ್ಟರು ಅವರು. ಅಕ್ಕ ಮಹಾದೇವ ಬಗ್ಗೆ ಹೇಳಿ ಮಾಹಿತಿ ಒಂದು ವೈರಾಗ್ಯ ವಚನ ಎಂಥದ್ದು. ಹಸಿವಾದಲ್ಲಿ ಭಿಕ್ಷಾನ್ನಗಳುಂಟು, ತುಷಾದ ಕೆರಳಿದ ಭಾಗಗಳುಂಟು, ಶರೀರಕ್ಕೆ ಹಾಳು ದೇವರುಗಳುಂಟು, ಆತ್ಮಸಂಗಾತಿಗೆ ಸಣ್ಣ ಮಲ್ಲಿಕಾದ ನೀನನ್ನುಂಟು. ಎಂತ ತುತ್ತು ನಿಂತ ಅಕ್ಕ ಮಹಾದೇವ ಅಂತ ಹುಟ್ಟುವೇ ಕರೆಕ್ಟೇನೆ ಅಂತ ಮಹಾತ್ಮೆ ಅಕ್ಕ ಮಹಾದೇವ. ಹಸಿವಾದರೆ ಇಫ್ ಐ ಆಮ್ ಹಂಗ್ರಿ there is arms of ಭಿಕ್ಷಾ. If I am thirsty there is stream chant and dust. If I am sleep ಹಾಳು ದೇವರುಗಳುಂಟು, ರೂಯಿನ್ ಟೆಂಪಲ್ ಹಾಳು ದೇವರುಗಳುಂಟು. ಆತ್ಮಸಂಗಾತಕ್ಕೆ ವಿತ್ ಕಂಪನಿಶಿಪ್ ಆಫ್ ಸೋ ದರೀತ ಮಲ್ಲಿಕಾರ್ಜುನ. ಏನು ಆತ್ಮದ ವಿಚಾರ ಅಲ್ಲ, ನೀವು ಆತ್ಮನೇ ಸ್ವರೂಪ ನೀವಲ್ಲ. ಆಕೆ ವಿಚಾರ ತಿಳ್ಕೊಂಡು ಹೇಗಿತ್ತು ಏನು ಎಂತು 8ನೇ ವಯಸ್ಸು ದೀಕ್ಷೆ ತಗೊಂಡು ಯವ್ವ ಸಿಗವ ದೊಡ್ಡವ ತಂಗಿ ಬರೋ 8ನೇ ವಯಸ್ಸ ದೀಕ್ಷೆ ತಗೊಂಡು ಶಿವನು ಹೇಳ್ತೇನೆ ಶಿವನು ಹೋಗಿ ನೀವು ಎಷ್ಟು ಬಂದು ಹೇಳಿ ನೀವು ಇತ್ತ ಪಟ್ಟಿದವ್ರು ಚೆನ್ನಾಗಿ ಹೇಳಿ ಕಲ್ಲುಗಳಿಂದ ಕಲ್ಲು ದೇವನ್ನ ಆಳಿ ಸುಳ್ಳು ಹೂ ಮಾಡ್ಯಾರ ಅವರು. ಇಷ್ಟದಿಂದ ಹಾಗಾಗಿದೆ ಎಂಥದ್ದು ಅಕ್ಕಮಾರಿ ವಿಚಾರ ತಿಳ್ಕೊಬೇಕಿಲ್ಲ. ಅಕ್ಕಂಬ ಕಟ್ಬೇಕು, ನಿಂಗೆ ಕಟ್ಕೋಬೇಕು, ಪೂಜೆ ಮಾಡಬೇಕು. ಅಕ್ಕಮಾರಿ ವಿಚಾರ ವಿಚಾರ ಆಕೆ ಹೇಳ್ಕೊತ ಟೈಮಸ್ ಆಗಿದೆ ಅಂಥ ಅಕ್ಕನ ಮಹಾಜ್ಞಾನಿ ಮಹಾಜ್ಞಾನಿ. ಅದಕ್ಕೆ ಟೈಮ್ ಭಾಳ ಆಗ್ತದೆ, ಟೈಮ್ ಭಾಳ ಆಗಿದೆ ಹೇಳಿ. ಸಂಗೀತ ಮಾಸ್ತರ ಅವ ಗಣಮುಖ ಸಂಗೀತ ಹುತ್ತು ಏನು ಪದವಾಗಿ ಗಣಮುಖ ಸಂಗೀತ ಹುತ್ತ ಶಾಲೆಯಾಗ ಪಾಠಕ್ಕೆ ಹೋದಾಗಿದೆ ಹುಡ್ದು ಅಂತ ಕೇವು ಶಾರಾದ್ ಕೇವ ಶಾರಾದ್ ಹುಟ್ಟು ಸಂಗೀತ ಹುತ್ತವ್ಗೆ ಭಾರಿ ಹುಟ್ಟು ಸಂಗೀತ ಹುತ್ತವ್ಗೆ. ಅಕಸ್ಮಾತ್ ಹಾಗಾಗಿ ಪಟ್ಟ ಬರೋದಿದ್ದು ಮಾಸ್ತರು ಅಷ್ಟು ಸಂಗೀತ ಹುತ್ತವ್ಗೆ. ಆ ಊರ್ ಬಿಟ್ಟು ಆಟ ದೂರ ಕಟ್ಟಿದ್ ಮನೆ ಅವ ಯಾರು ಸಂಗೀತ ಮಾಸ್ತರ. ದೂರ ಇತ್ತ ಮನೆ ಕಟ್ಟಿರ್ತ ಶಾಲೆ ಹೋಗಿದ್ದವ. ಅಕಸ್ಮಾತ್ ಕರು ಆ ಮನೆ ಬೆಂಕಿ ಎತ್ತಿರ್ತಾರೆ. ಮನ್ಯಾಗ ಒಬ್ಬ ಸಂಗೀತ ಎಲ್ಲ ಹುಡುಗಿ ಮುಗ್ಧ ಇವತ್ತು ವೆರಿ ಇನ್ನೋಸೆಂಟ್ ಮುಗ್ಧ ಹುಡುಗ ಸಂಗೀತ ಏನಕ್ಕೆ ಅಲ್ಲೇ ಇದ್ದ. ಆ ಅಮ್ಮ ಇದ್ದು ಮಾಸ್ತರ್ ಹೇಳ್ತಿ ಹೋಗಿ ನಗು ಮೈಗೆ ನಗು ಮಾಸ್ತರ್ ಕರೆ ಮಾತೇಳಿ ಬಂದವ ಓಡಿ ಬಂದ ಹೇಗೆ ಬಂದವ ಹೇಗೆ ಬಾ ಹಂಗ ಹೇಗೆ ಬಿಡ್ತಾರಂದವ ಹಂಗ ಹೇಳಿ ಬಿಡ್ತಾರಂದವ. ಅಲ್ಲ ಮನೆ ಬೆಂಕಿ ಎತ್ತಿದ್ದೀವಿ ಹೇಳೋದು ಮಗ ನಗುನ ಬೈತಂತ ಸಂಗೀತ ಮಾಡಿ ಹಂಗ ಹೇಳಿ ಬಿಡ್ತಾರೆ. ಹೌದಪ್ಪ ಮಾಡ್ತಾರೆ ಬೆಂಕಿ ಎತ್ತಿ ಮಗ ಹಾಡಕ್ಕೆ ಅವ್ನು ಗೋಳ ಮಾಡ್ತಾರ ಹಾಡ್ತಾರೆ. ನೀವು ಹಾಡಕ್ಕೆ ಮಾತಾಡ್ಕೊಳ್ಳಿ ಅಲ್ಲಿ ಮನೆ ಹೆಂಗ ಬೇಕಿದ್ದ ಮನೆಗೆ ಅದಕ್ಕೆ ಸಮಯ ಕೊಡ್ಬೇಕಂತ ಅಲ್ಲಿ ಮನೆ ಬೆಂಕಿ ಎತ್ತಾಗ ಹಾಕ್ತಾರೆ. ಹಾಗೆ ಎತ್ತಕ್ಕೆ ಹಾಡ್ಬೇಕು ಪಾಕಟ್ಲೆ ಹಾಡವ. ಗುರುಗಳೇ ಗುರುಗಳೇ ನಿಮ್ಮ ಮನೆಗೆ 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 ಮುಂಜಾನೆ ಹೇಳಬಲ್ಲ. ನಿಮ್ಮ ಮನೆಗೆ 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 ನಿಮ್ಮ ಮನೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಹಾಡಿ 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 ಸಾಕತ್ತ ಮಗ ಅವ ಹಾಗೆ ಮಾತಾಡ್ಕೊಂಡು ಹೌದಪ್ಪ ಹೌದಪ್ಪ ಹೌದು ಹೌದು
ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆ ಬೆಂಕಿ ಹಚ್ಚಿದೆ ಅಡ್ಡ ಕಪ ಬಂದು ನೋಡಿ ಮಾಸ್ತರ ಕಾಲು ಬಡ್ಡಿ ಮಗನ ಮನೆ ಬೆಂಕಿ ಹತ್ತಾಗ ಹಾಡುತ್ತೇನೆ ನಾನು ಮನೆ ಬೆಂಕಿ ಹತ್ತಾಗ ಹಾಡುತ್ತೇನೆ ನಾನು ತಪ್ಪಾತ್ರಿ ನಮ್ಮ ಮಗನ ಹಿಂಗೇನಾದಾಗ ನಮ್ಮ ಮನೆಗೆ ಏನ್ ಹಿಂಗಾದ್ರೆ ತಿಳ್ಕೊಂಡು ಬರ್ಕೊ ಮಗನ ಅಂತಾನೆ ಇನ್ನೂ ಮಗ ಮಾಡ್ಕೊಂಡಿದ್ದವ ಮೂಗ್ದಿದ್ದವ ಶಾಲೆ ಮಾಸ್ತರ ಒಂದು ಕಾಲಕ್ಕೆ ಮಕ್ಕಳು ಮಾಡಿ ಎಷ್ಟು ಮಾಸ್ತರ ನಮ್ಮ 19 ಮಕ್ಕಳು ನಿಮಗ ನಮ್ಗೆ 21 ಆ ಸಂಗೀತ ಮಾಸ್ತರ್ಗ 19 ಬರೀ ಹೆಣ್ಣು ಇದ್ವು 20 ಗಂಡು ಹುಟ್ಟು ಮತ್ತೆ ಇದು ದೊಡ್ಡ ಮನುಷ್ಯ ಕಳಿಸಿ ಹೋಗಪ್ಪ ಮಾಸ್ತರ್ ಗಂಡು ಹುಟ್ಟಿದ್ ಹೇ ಬಾ ಇದು ದೊಡ್ಡ ಮನುಷ್ಯನ ಕಳಿಸಿ ಮಾಸ್ತರ್ ಇದ್ದಲ್ಲ ನಾ ಮನೆಗೆ ಏನಾದ್ರ ಬಂದ ಹುಡ್ಕೊಂಡು ಬಂದ ಏನಂದ ನಿಮ್ ಗಂಡು ಹುಟ್ಟದೆ ನಿಮ್ ಗಂಡು ಹುಟ್ಟದೆ ನಿಮ್ ಗಂಡು ಎಂತ ಕೂಡಿದೆ ನಮ್ಗಂದವ ಎಂತ ಕೂಡಿದೆ ಪುಣ್ಯಾತ್ಮ ನಮ್ಗಂದ್ರು ಅಂದ್ರೆ ಈ 19 ಸಿನಿಮಾ ಒಂದು ಗಂಡು ಹುಟ್ಟಿದ ಪುಣ್ಯಾತ್ಮ ಒಂದು ಬಂಡಿ ತಗೋಬೇಕಪ್ಪ ಒಂದು ಟಾಕಿ ನೀರು ಇಟ್ಕೋಬೇಕು ಒಂದು ಕಿಟ್ಟದ ಕೈದು ಹಂಚಿಕೊಂಡು ಬರಬೇಕು ಮಗನ ಅಂದ ತಪ್ಪಾತಿ ಇದೇ ಮಗ ಮಾಡ್ಕೊಂಡು ತಪ್ಪಾತಿ ಅಂತ ಮಾತು ಕೆಲಸ ಮನೆ ಮಾಸ್ತಾ ಇತ್ತು 9 ವರ್ಷ ಬದುಕಿತ್ತು ಬಟಕ್ ಕಲ್ತು ಒಂದು ಬಂಡಿ ತಗೊಂಡ ಒಂದು ಟಾಕಿ ನೀರಿಟ್ಟ ಒಂದು ಕಿಟ್ಟ ಬಿಡ ತಗೊಂಡ ಹಂಚ್ಕೋತ ಬರ್ತಿಲ್ಲ ಸಾಕು ಮಾತ್ರ ಮನೆ ಹೊಟ್ಟಿದ್ದ ಮತ್ತೆ ಸಂತೋಷ ಮನ ಮಾತ ನಿಮೋ ಸತ್ತಾಗಿ ಒತ್ತಿ ಗೊದಗದ ಮಾತು 10 ಸಾಕ್ಷಿರ ವ್ಯಕ್ತ ಕತ್ಯ ಕೂಗಿದರ ಫಲವುಂಟು ಬರಿ ಮಾತು ಕತ್ಯಗೂ ಕಷ್ಟ ಸರ್ವಜ್ಞ ಸಮೀಪದಲ್ಲಿ ನಮಗೆಲ್ಲ ಪುರಾಣ ಹಚ್ಚಿದೆ ನಿತ್ಯ ಸ್ನಾನ ಮಾಡಬೇಕು ಲಿಂಗ ಕಟ್ಟಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ದಿವಸ ಮಠಕ್ಕೆ ಬಂದು ಹೋಗ್ಬೇಕು ಮಠಕ್ಕೆ ಬಂದು ಕೆಲಸ ಮಾಡಲಿ ನಮ್ಮ ಲಿಂಗಾಯತರು ಮಠ ಬಿಟ್ಟು ಮತ್ತೊಂದು ದೇವರಲ್ಲ ದಿವಸ ನೀವು ಮಠಕ್ಕೆ ಬರ್ಬೇಕಿದೆ ಲಿಂಗಾಯತರಿಗೆ ಬೇರೆ ಬಗ್ಗೆ ಬೇರೆ ಹೇಳುದು ನಾನು ಲಿಂಗಾಯತರು ನಿತ್ಯ ಲಿಂಗ ಪೂಜೆ ಮಾಡಿಕೊಂಡು ದಿವಸ ಮಠಕ್ಕೆ ಬಂದು ಹೋಗು ಇದು ತಪೋಭೂಮಿ ಪೂಜ್ಯ ಮಹಾತ್ಮ ತಪೋಭೂಮಿ ಇದು ಅದಕ್ಕಾಗಿ ನೀವೆಲ್ಲ ಪೂಜೆ ಮಾಡಿಕೊಂಡು ಸ್ನಾನ ಮಾಡಿ ಬಂದು ಮಠಕ್ಕೆ ಬಂದು ಹೋಗು ಮಠ ಇರೋದಾಗಿ ಈ ಘಟಕ ಮಠಕ್ಕೆ ಸಂಬಂಧ ಬಾಳ ಇದಕ್ಕೆ ಘಟ ಅಂತಾರ ಇದಕ್ಕೆ ಮಠ ಅಂತಾರ ಇದು ಘಟಕ ಮಠಕ್ಕೆ ಸಂಬಂಧ ಪಟ ಅಂತ ಹಾಕೊಂಡು ತಗೋದು ಅದಕ್ಕಂತ ದೃಷ್ಟಿಯಿಂದ ಒಳ್ಳೆದಪ್ಪ ಟೈಮ್ ಬಾಳಾಗಿದೆ ಬಹಳ ಸಂತೋಷ ಮಾತಾಡಿದ್ರೆ ನಾನು ಒಂದು ಆಕಾಶ ಮಾತಾಡ್ತಿದ್ದೆ ಟೈಮ್ ಬಾಳಾಗಿದೆ ನಮ್ಮ ಗಡಿಗ ಪಟ್ಟದ ಬಹಳ ಒಳ್ಳೆಯ ಸ್ವಭಾವ ಒಳ್ಳೆಯವರು ಬಹಳ ಚೆನ್ನಾಗಿ ಪ್ರವೇಶ ನಾವು ಗಜ ಮಠ ಬೈದರು ಅದು ಹೇಳಿದ ಅದು ಬೈಲಿಕ್ಕೆ ಮುಂದೆ ಅದಕ್ಕೆಲ್ಲ ಒಂದು ವರ್ಷ ಬಂದು ಅದು ಊಟ ತಡೆ ಬಿಡಿಸ್ಬೋದು ಅವರು ಜೈಲು ಹೊಸ ಕೆಲಸ ಮಾಡ್ತಾರೆ ಅವರು ಇಲ್ಲಿ ಬಂದ್ರ ಹೊಸ ಮಠ ಕಕ್ಷೆ ಬಂದು ಇಲ್ಲಿ ಒಂದು ಕೆಲಸ ಒಬ್ಬರು ನಮ್ಮ ಶಕ್ತಿ ಇರ್ತದ ಅವ್ರ ಮಾತು ಶಕ್ತಿ ಇದೆ ಮಾತು ಮಾಣಿಕ್ಯ ಕಲ್ಲೊಳಗ ಕಲ್ಲಂತ ಹೃದಯವನ್ನ ಅಳಿಸಿ ಕಲ್ಲಲ್ಲಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ಎಲ್ಲ ಕಲ್ಲು ಹೂವಾಗುತ್ತೆ ನಿಮ್ಮ ಮನಸ್ಸಿನ ಹೂ ಮಾಡ್ಯಾರ ಅವರು ಒಳ್ಳೆ ವಿಚಾರ ಒಳ್ಳೆ ಪುರುಷಕಾರ ಒಳ್ಳೆ ಕೆಲಸ ಮಾಡ್ಯಾರ ಅದಕ್ಕೆ ಅಂಥವ್ರು ಅವಶ್ಯ ಎಲ್ಲರಿಗೂ ನಮ್ಮ ಕನಕಿನ ಮಠ ಮಹಾಸ್ವಾಮಿ ಕೂಡ ಇವರು ಅಷ್ಟ ಒಳ್ಳೆ ಸ್ವಭಾವಗಳು ಒಳ್ಳೆ ರೀತಿ ಉಂಟು ಒಳ್ಳೆ ವಿದ್ಯವರು ಡಾಕ್ಟರ್ ಶ್ರೀಕೃಷ್ಣ ಅವರು ಅದಕ್ಕೆ ದೃಷ್ಟಿಯಿಂದ ಸಮೀಪ ಆಗಿದೆ ಶ್ರಾವಣ ಮಾಸ ಯಾಕಂದ್ರೆ ಶಿವಪ್ಪ ಮಾಸೇಶು ಶ್ರಾವಣ ಮಾಸೋಷ್ಮಿ ಸ್ಕಂದ ಪುರಾಣ ಹೇಳ್ತಾನೆ ನಾ ಎಲ್ಲ ಮಾಸಗಳಿಗಿಂತ ಶ್ರಾವಣ ಮಾಸ ಇದೇ ಭೂಲೋಕದಲ್ಲಿ ಇರ್ತೀನಿ ಅಂತ ಯಾರೇ ಹೆಂಗೆ ಪೂಜೆ ಮಾಡ್ತೀವಿ ಲಿಂಗ ಕಟ್ಟಿರೇ ಇಲ್ಲ ಲಿಂಗ ಪೂಜೆ ಮಾಡ್ತೀರಿ ಇಲ್ಲ ಒಕ್ಕೊಟ್ಟು ಹಾಕಿದ್ರೆ ಒಕ್ಕೊಟ್ಟಿದೆ ಹಂಗ ಬೂಟ್ ಹಾಕಿದ್ರೆ ಹಂಗ ಜಗೀನ್ ಇಟ್ಟರೆ ಹಂಗ ನೋಡ್ತಾ ಶಿವಪ್ಪ ಈ ಭೂಲೋಕದಾಗ ಇದೆ ಅಂತ ಒಂದು ತಿಂಗಳ ತನಕ ದೇವ್ರು ಶಿವಪ್ಪ ಇದೆ ಅಂತ ಭೂಲೋಕದಾಗ ಯಾರೇ ಹ್ಯಾಂಗ ಇರುತ್ತೆ ಎಲ್ಲ ಚೆಕ್ ಮಾಡ್ತಾರೆ ನೀವು ಕೂತಿರಲಿಲ್ಲ ನೀವು ಮೊಳಗಲ್ಲ ಶಿವಪ್ಪ ಶರಣಪ್ಪ ನೀವು ಮೊಳಗಲ್ಲ ಅದಕ್ಕೆ ಅದು ಚಿಂತ ಒಳ್ಳೆ ಕೆಲಸ ಮಾಡಿ ಭಕ್ತಿ ಮಾಡ್ರಿ ಚೆನ್ನಾಗಿ ಮಾಡ್ರಿ ನಿನ್ ಪೂಜೆ ಮಾಡ್ರಿ ಲಿಂಗ ಕಟ್ಟಿ ಅಪ್ಪ ಸಣ್ಣ ಫ್ಯಾನ್ ಬಾಳ ಅವನು ಆಶೀರ್ವಾದ ಬೇಕಾಗಿತ್ತಂದ್ರೆ ಮಹಾಶಿವ ಆಶೀರ್ವಾದ ಬೇಕಾಗಿತ್ತಂದ್ರೆ ಲಿಂಗ ಪೂಜೆ ಮಾಡ್ರಿ ಒಳ್ಳೇದಾಗಲಿ ಟೈಮ್ ಆಗಲಿ ಸಮಯ ಬೆಳಗಿದೆ ನಮ್ಮ ಗವ ಚೆನ್ನಾಗಿ ಮಾಡಿದ್ರು ರೋಷನ್ ಮಾಡಿ ಚೆನ್ನಾಗಿ ಅದಕ್ಕೆ ಇದೇ ಪ್ರಕಾರ ವರ್ಷ ಮಾಡ್ಕೊಂಡು ಒಳ್ಳೆ ಚುನಾವಣೆ ಅಂತ ಸದ್ಬುದ್ಧಿ ಸ್ವಾಮಿ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ನಿಮ್ಮ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ.